ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷ ದಶಮಿ ತಿಥಿ ಭರಣಿ ನಕ್ಷತ್ರ ಗುರುವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು. ಲೈನ್ ದುರಸ್ತಿ ಮುಗಿಸಿ ಮಧ್ಯರಾತ್ರಿ ವಾಪಸ್ ಬರುತ್ತಿದ್ದ ಚೆಸ್ಕಾಂ ಸಿಬ್ಬಂದಿಗೆ ಆಪತ್ತು. ಚೆಸ್ಕಾಂ ವಾಹನದ ಮೇಲೆ ಏಕಾಏಕಿ ದಾಳಿ ಮಾಡಿದ ಒಂಟಿ ಸಲಗ ಕೂದಲೆಳೆ ಅಂತರದಲ್ಲಿ ಪಾರು. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಉತ್ತರ. ಸ್ವಂತ ಹಣದಲ್ಲಿ ರಸ್ತೆ ದುರಸ್ತಿ ಮಾಡಿದ ಗ್ರಾಮಸ್ಥರು. ಪ್ರವಾಸಿ ತಾಣ ದೇವರ ಮನೆಗೆ ಬರುವ ಪ್ರವಾಸಿಗರ ಸಂಕಷ್ಟಕ್ಕೆ ಬ್ರೇಕ್. ಯಲ್ಲಾಪುರದ ಅರ್ಬೈಲ್ಘಾಟ್ನಲ್ಲಿ ಭೀಕರ ಅಪಘಾತ. ಪ್ರವಾಸಕ್ಕೆ ಹೊರಟಿದ್ದ ಕ್ರೂಸರ್ ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ, 7 ಮಂದಿ ದುರ್ಮರಣ. ಇಬ್ಬರ ಸ್ಥಿತಿ ಗಂಭೀರ, ಆಸ್ಪತ್ರೆಗೆ ದಾಖಲು. ಪೊಲೀಸರಿಂದ ತನಿಖೆ ಆರಂಭ. ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರು ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದ ದರೋಡೆ, ಮನೆಗಳ್ಳತನ ಹಾಗೂ ದ್ವಿಚಕ್ರ ವಾಹನ ಕಳ್ಳತನ ಸೇರಿದಂತೆ ಒಟ್ಟು 30 ಪ್ರಕರಣಗಳನ್ನು ಭೇದಿಸಿ 35 ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕುರಿತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಂಡಿ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಬಂಧಿತರಿಂದ ಒಟ್ಟು 1,55,12,300 ರು ಮೌಲ್ಯದ ನಗದು, ಚಿನ್ನಾಭರಣಗಳು, ದ್ವಿಚಕ್ರ ವಾಹನಗಳು ಸೇರಿದಂತೆ ವಿವಿಧ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಇದರಲ್ಲಿ 85 ಲಕ್ಷ ರೂಪಾಯಿ ಮೌಲ್ಯದ ದರೋಡೆ ಪ್ರಕರಣವೂ ಭೇದಿಸಲಾಗಿದ್ದು, ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ 7 ಆರೋಪಿಗಳನ್ನು ಬಂಧಿಸಲಾಗಿದೆ. ಅಲ್ಲದೆ ಅಪರಾಧ ಕೃತ್ಯಕ್ಕೆ ಬಳಸಲಾಗಿದ್ದ 3 ವಾಹನಗಳನ್ನು ಪೊಲೀಸರು ಜಪ್ತಿ ಮಾಡಿದ್ದಾರೆ. ಜಿಲ್ಲಾ ಪೊಲೀಸರ ಈ ಮೆಗಾ ಕಾರ್ಯಾಚರಣೆಯಿಂದ ಹಲವು ಕಳ್ಳತನ ಪ್ರಕರಣಗಳಿಗೆ ತೆರೆ ಬಿದ್ದಿದ್ದು, ಸಾರ್ವಜನಿಕರಲ್ಲಿ ಭದ್ರತೆ ಬಗ್ಗೆ ವಿಶ್ವಾಸ ಹೆಚ್ಚುವಂತಾಗಿದೆ ಎಂದು ಎಸ್ಪಿ ಹೇಳಿದರು. ಒಂದು ಸಿಯಾಜ್ ವಾಹನದಲ್ಲಿ ಅನ್ಸಿಲ್ ರೆಹಮಾನ್ ಅಂತೇಳಿ ಮತ್ತು ಮುಕ್ಸುದುಲ್ ಹುಸೇನ್ ಅಂತೇಳಿ ಇಬ್ರು ಒಂದು ಚಿನ್ನದ ವ್ಯಾಪಾರ ಮಾಡಿಕೊಂಡು 85 ಲಕ್ಷ ದುಡ್ಡನ್ನ ಆ ಸಿಯಾಜ್ ವಾಹನದಲ್ಲಿ ಇಟ್ಟುಕೊಂಡು ಕೇರಳ ಕಡೆ ಹೋಗ್ತಾ ಇರುವಾಗ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ಸಿಂಧುವಳಿಪುರ ಗ್ರಾಮದ ಹೈವೇ ರಸ್ತೆಯಲ್ಲಿ ನಯಾರ ಪೆಟ್ರೋಲ್ ಬಂಕದ ಹತ್ತಿರ ಒಂದು ಬೊಲೆರೋ ವಾಹನ ಇವರ ಕಾರಿಗೆ ಹಿಂದಿನಿಂದ ಡಿಕ್ಕಿಪಡಿಸಿ ನಂತರ 2 ವಾಹನಗಳು ಇವರ ವಾಹನಕ್ಕೆ ಅಡ್ಡಗಟ್ಟಿ ಇವರು ಕೆಳಗಿಳಿದ ತಕ್ಷಣ ಇವರ ಕಡೆಯಿಂದ ವಾಹನವನ್ನು ಕಿತ್ತುಕೊಂಡು ಒಟ್ಟು 85 ಲಕ್ಷ ಸಮೇತ ವಾಹನವನ್ನು ಸಿಯಾಜ್ ಕಾರನ್ನು ತೆಗೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ ಈ ಒಂದು ಪ್ರಕರಣದಲ್ಲಿ 5-6 ಜನ ಇದ್ದಾರೆ ಅಂತ ಹೇಳಿ ಒಂದು ದೂರನ್ನು ಸಲ್ಲಿಸಿದ್ರು. ಆ ದೂರಿನ ಆಧಾರದ ಮೇಲೆ ನಂಜನಗೂಡು ಗ್ರಾಮಾಂತರ ಠಾಣೆಯಲ್ಲಿ ದರೋಡೆ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿರುತ್ತದೆ. 6 ಲಕ್ಷ ಹಣ ಮತ್ತು ಇನ್ನೊಬ್ಬರು ಏನು ಈ ಒಂದು ಹಣ ಕಬಳಿಸಿಕೊಂಡು ಹೋದ್ಮೇಲೆ ಅವರ ಪಾಲಿಗೆ ಬಂದದ 5 ಲಕ್ಷನ ಒಂದು ಬ್ಯಾಂಕ್ನಲ್ಲಿ ಡೆಪಾಸಿಟ್ ಮಾಡಿಟ್ಟಿದ್ರು. ಅದನ್ನು ಸೇರಿದಂತೆ ಒಟ್ಟು 11.5 ಲಕ್ಷ ಹಣವನ್ನು ನಾವು ಈಗಾಗಲೇ ವಶಪಡಿಸಿಕೊಂಡಿದ್ದೀವಿ. ಮತ್ತು ಈ ಒಂದು ಕೃತ್ಯಕ್ಕೆ ಬಳಸಿದ 3 ವಾಹನಗಳು ಅಂದ್ರೆ ಒಂದು ಕ್ರೇಟಾ, ಒಂದು ಬೊಲೆರೋ ಮತ್ತು ಇನ್ನೊಂದು ಫಾರ್ಚುನರ್ 3 ವೆಹಿಕಲ್ಗಳನ್ನು ನಾವು ಈಗಾಗಲೇ ಸೀಜ್ ಮಾಡಿ ಮುಂದಿನ ಒಂದು ತನಿಖೆಯನ್ನು ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ 10 ಜನ ಈ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಗ್ಗೆ ನಮಗೆ ಮಾಹಿತಿ ಬಂದಿದ್ರ ಮೇಲೆ ನಾವು ಈ ಒಂದು ಪ್ರಕರಣವನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದೀವಿ. ಸೊ ಆಸಿಫ್ ಅನ್ನೋನು ಈ 6 ಜನ ಏನು ಈ ಗುಡ್ಲೂರ್ದವ್ರು ಇದ್ದಾರೆ ಅವ್ರನ್ನ ಅರೇಂಜ್ ಮಾಡ್ತಾನೆ. ಸೊ ಪ್ರಮುಖ ಆರೋಪಿಗಳ ಜೊತೆಗೆ ಆಸಿಫ್ ಅನ್ನೋನು ಈ 6 ಜನ ಅರೇಂಜ್ ಮಾಡಿದ್ರಿಂದ 2 ತಂಡವಾಗಿ ಬರ್ತಾರೆ ಇವರು. ಒಂದು ತಂಡ ಬೊಲೆರೋ ವಾಹನದಲ್ಲಿ ಬಂದು ಟೋಲ್ ಹತ್ರ, ನಂಜನಗೂಡು ಹೋಗುವ ಒಂದು ಟೋಲ್ ಹತ್ರ ಕಾಯ್ತಾ ಇರ್ತಾರೆ. ಇನ್ನೊಂದು ತಂಡ ಇವರನ್ನ ವಾಚ್ ಮಾಡಲಿಕ್ಕೆ ಬಂದಿರ್ತದೆ ಕ್ರೇಟಾ ವಾಹನದಲ್ಲಿ ಮೂಲಕ. ಅದು ಮೈಸೂರು ಸಿಟಿಯಲ್ಲಿ ಬಂದು ಇವರು ಮೂಮೆಂಟನ್ನು ಎಲ್ಲ ವಾಚ್ ಮಾಡಿಕೊಂಡು ನಂತರ ಮಾಹಿತಿ ಕೊಟ್ಟು ಇದನ್ನು ಮಾಡ್ತಾರೆ. ಮತ್ತು ಅದೇ ರೀತಿ ಇನ್ನೊಂದು ಫಾರ್ಚುನರ್ ವಾಹನದಲ್ಲಿ ಪ್ರಮುಖ ಆರೋಪಿಗಳು ಇರ್ತಾರೆ. ಅವರು ಸಹಿತ ಸಿಟಿಯಲ್ಲೇ ಇದ್ದು ಈ ಒಂದು ವಾಹನವನ್ನು ಟ್ರ್ಯಾಕ್ ಮಾಡಿಕೊಂಡು ನಂತರ ಆ ಒಂದು ಯಾರು ಜನ ಇರದ ಒಂದು ಜಾಗವನ್ನು ಗುರುತು ಮಾಡಿಕೊಂಡು ಆ ಒಂದು ಪ್ರದೇಶಕ್ಕೆ ಹೋದ್ಮೇಲೆ 3 ವಾಹನದವರು ಅಟ್ ಎ ಟೈಮ್ ಈ ಒಂದು ವಾಹನಕ್ಕೆ ಡಿಕ್ಕಿಪಡಿಸಿ ಈ ಒಂದು ಕೃತ್ಯನ ಎಸಗಿದ್ದಾರೆ. ಇಲ್ಲ ಚಿನ್ನದ ವ್ಯಾಪಾರಿಗೆ ಏನು ಸಂಬಂಧ ಇಲ್ಲ, ಬಟ್ ಆತ ಚಿನ್ನದ ವ್ಯವಹಾರ ಮಾಡ್ತಾ ಇದ್ದಾನೆ ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಈತ ಮೈಸೂರಿನಿಂದ ಅವಾಗವಾಗ ಹೋಗ್ತಾನೆ, ಅಲ್ಲಿ ಚಿನ್ನ ಕೊಟ್ಟು ದುಡ್ಡು ತಗೊಂಡ್ ಬರ್ತಾನೆ ಅಂತೇಳಿ ಒಂದು ಮಾಹಿತಿಯನ್ನ ಇಟ್ಕೊಂಡಿದ್ರು ಅವರು. ಅದನ್ನ ಆಧರಿಸಿ ಅವರು ಈ ಒಂದು ಕೃತ್ಯ ಎಸಗಿದ್ದಾರೆ. ಇಲ್ಲ, ಇವ್ರದ್ದು ಯಾರ ಮೇಲೆ ಕೇಸ್ ಇಲ್ಲ ಫಸ್ಟ್. ಹೌದೌದು, ಅದು ಅವ್ರು 3 ಜನದಿದೆ. ಈ 7 ಜನ ಏನು ಅರೆಸ್ಟ್ ಮಾಡಿದ್ದೀವಿ, ಇವ್ರ ಮೇಲೆ ಕೇಸ್ ಇಲ್ಲ. ಅವ್ರದ್ದು ಮೇಲೆ ಒಂದು 2 ಕೇಸ್ ಇದೆ. ಹಿಂದೆ ಇದೇ ತರ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ, ಬಟ್ ನಮ್ಮಲ್ಲಿ ಯಾವುದೂ ಇಲ್ಲ. ಹೌದೌದು, ದರೋಡೆ ಪ್ರಕರಣ ಸೇಮ್ ಇದೆ ತರದ ಪ್ರಕರಣ. ಮೈಸೂರಿನ ನಾಚನಹಳ್ಳಿ ಪಾಳ್ಯದಲ್ಲಿ ವಿಶೇಷ ಮತದಾರರ ಪಟ್ಟಿಯ ಪರಿಷ್ಕರಣೆ ಎಸ್ಐಆರ್ ಅರ್ಜಿ ಭರ್ತಿ ಮಾಡುವ ಹೆಸರಿನಲ್ಲಿ ಬಿಎಲ್ಒಗಳು ಸಾರ್ವಜನಿಕರಿಂದ ತಲಾ 50 ರೂಪಾಯಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ. ಉರ್ದು ಶಾಲೆಯೊಂದರಲ್ಲಿ ಕುಳಿತು ಅರ್ಜಿ ಭರ್ತಿ ಮಾಡಿಕೊಡುವ ನೆಪದಲ್ಲಿ ಹಣ ಪಡೆಯಲಾಗುತ್ತಿದೆ ಎಂದು ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಈ ಪ್ರಕ್ರಿಯೆಯಲ್ಲಿ ಬೇಲುಗಳು ಭಾಗಿಯಾಗಿ ಹಣ ವಸೂಲಿ ಮಾಡುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದ್ದು, ವಿಷಯದ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಆದರೆ ಈ ಆರೋಪಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಅಧಿಕೃತ ಪ್ರತಿಕ್ರಿಯೆ ಇನ್ನೂ ಲಭ್ಯವಾಗಿಲ್ಲ. तुम्हें ना करना सब नहीं कौन बोले हमें करना करको रूल्स है तो नहीं रूल्स कौन बोले उसका ले लगा रूल्स लिख ले घरा का नहीं सरकारी नहीं 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 घरा का नहीं खाली एक फार्मा मा देती तुम्हें भर्ती करको लाभ दिया था हमें फोन में भर्ती कलेक्ट कर लेना हमें फोन में कर दी समय हमें भर्ती करको लाभ दिया किसका माय है मेरा ये घरा का नहीं सरकारी नहीं था मैडम 50 रुपए ज्यादा नहीं मैं फोन में भर्ती कर हम ना मालूम नहीं ना मां हमें क्या बोली पैसे मांग लियो करो हमारे काम हां नहीं रूल्स है सो घरा कने आको ना मिस घरे घर को आको रूल्स है सो ना घरे घर लिखना सो फिलअप तुम्हें करना सो फ्री ना नहीं मां रूल्स फोन में बोलो जो नहीं कर रहे हैं को बोलो जो वो रूल्स बोले भर्ती करने का उनको बोलो ना नहीं कर रहे हो तो उसको दे मैडम ने कर बोलो ये जो मालदे ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಎಸಳೂರು ಸಮೀಪದ ಲಕ್ಕುಂದ ಗ್ರಾಮದ ಬಳಿ ಚೆಸ್ಕಾಂ ಸಿಬ್ಬಂದಿ ಪ್ರಯಾಣಿಸುತ್ತಿದ್ದ ವಾಹನದ ಮೇಲೆ ಒಂಟಿ ಸಲಗ ದಾಳಿ ನಡೆಸಿದ ಘಟನೆ ಮಂಗಳವಾರ ತಡರಾತ್ರಿ ನಡೆದಿದೆ. ರಾತ್ರಿ ಸುಮಾರು 1:30 ವೇಳೆಗೆ ವಿದ್ಯುತ್ ಲೈನ್ ದುರಸ್ತಿ ಕಾರ್ಯ ಮುಗಿಸಿ ವಾಪಸ್ಸಾಗುತ್ತಿದ್ದ ಎಸಳೂರು ಶಾಖಾಧಿಕಾರಿ ಮಂಜುನಾಥ್ ನೇತೃತ್ವದ ತಂಡದ ವಾಹನದತ್ತ ಕಾಡಾನೆ ಏಕಾಏಕಿ ದೌಡಾಯಿಸಿದೆ. ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ವಾಹನವನ್ನು ನಿಯಂತ್ರಿಸಿ ಸ್ಥಳದಿಂದ ಸುರಕ್ಷಿತವಾಗಿ ತೆರಳಿದ ಪರಿಣಾಮ ಸಂಭವಿಸಬಹುದಾಗಿದ್ದ ಭಾರೀ ಅನಾಹುತ ತಪ್ಪಿದೆ. ಘಟನೆಯ ದೃಶ್ಯ ವಾಹನದಲ್ಲಿದ್ದ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಲೆನಾಡು ಭಾಗದಲ್ಲಿ ಹೆಚ್ಚುತ್ತಿರುವ ಕಾಡಾನೆ ಹಾವಳಿಯಿಂದ ಜನರು ಹಾಗೂ ಚೆಸ್ಕಾಂ ಸಿಬ್ಬಂದಿ ಜೀವಬೆದಲ್ಲೇ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬನ್ನಿ ಬನ್ನಿ ಸರ್ ಬನ್ನಿ ಗಾಡಿ ಬೇರೆ ಸರಿ ಇಲ್ಲ ಬಿಡಿ ನಾನು ಹೇಳಿದೆ ಸರ್ ಬನ್ನಿ ಬನ್ನಿ ಸರ್ ಬನ್ನಿ. ಹಾಸನ ಜಿಲ್ಲೆಯಲ್ಲಿ ಉತ್ತಮ ಮಳೆಯ ಹಿನ್ನೆಲೆಯಲ್ಲಿ ಕೃಷಿ ಚಟುವಟಿಕೆಗಳು ಚುರುಕುಗೊಂಡಿದ್ದು, ಮಳೆಯಿಂದ ಉಂಟಾಗಿರುವ ಹಾನಿಯನ್ನು ತ್ವರಿತವಾಗಿ ಸರಿಪಡಿಸಲು ಅಧಿಕಾರಿಗಳು ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಸೂಚಿಸಿದರು. ನಗರದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳೊಂದಿಗೆ ನಡೆದ ಪರಿಶೀಲನಾ ಸಭೆಯ ಬಳಿಕ ಮಾತನಾಡಿದ ಅವರು, ಮೆಕ್ಕೆಜೋಳ ಸೇರಿದಂತೆ ಕೆಲವು ಬೆಳೆಗಳಲ್ಲಿ ರೈತರು ನಷ್ಟ ಅನುಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಪರ್ಯಾಯ ಬೆಳೆ ಬೆಳೆಯಲು ಅಗತ್ಯ ಮಾರ್ಗದರ್ಶನ ನೀಡುವಂತೆ ಕೃಷಿ ಇಲಾಖೆಗೆ ಸೂಚಿಸಿದರು. ಗ್ರಾಮೀಣ ಪ್ರದೇಶಗಳ ಅಂಗನವಾಡಿ ಕೇಂದ್ರಗಳು, ಶಾಲಾ ಕಟ್ಟಡಗಳು, ರಸ್ತೆಗಳು ಹಾಗೂ ಆಸ್ಪತ್ರೆಗಳ ಮೇಲೆ ಮಳೆಯ ಪರಿಣಾಮ ಕಂಡುಬಂದಿದ್ದು, ಹಾನಿಗೊಳಗಾದ ಸಾರ್ವಜನಿಕ ಕಟ್ಟಡಗಳ ದುರಸ್ತಿಗೆ ನಿಯಮಾನುಸಾರ ತುರ್ತು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಲಾಗಿದೆ. ಕುಡಿಯುವ ನೀರಿನ ಪೂರೈಕೆಯಲ್ಲೂ ಯಾವುದೇ ವ್ಯತ್ಯಯವಾಗದಂತೆ ಎಚ್ಚರಿಕೆ ವಹಿಸಲು ಸೂಚಿಸಿದರು. ಮಾಡೋದು ಮಾಡ್ತಿಲ್ಲ ಕಾರ್ಯ ಹಸುಗಳಿಗೆ ಜಾನುವಾರುಗಳಿಗೆ ನಮ್ಮ ಜೋಳ ಅವಶ್ಯಕತೆ ಇದೆ. ಅದು ಹೇಳಿದಾಗೆ 4 ಸಾಲು ಜೋಳ ಹಾಕಿ ಇನ್ನು 2 ಸಾಲನ್ನು ಬೇರೆ ಬೀಜ ಬೇರೆ ಹಾಕಿದ್ರೆ ಸ್ವಲ್ಪ ರೋಗ ಅವಾಯ್ಡ್ ಆಗುತ್ತೆ ಅಂತ. ಇಲ್ಲಿ ಸರ್ ಹಾಸನ ಜಿಲ್ಲೆಗೆ ವಾಣಿಜ್ಯ ಬೆಳೆಯಾಗಿದ್ದು ಆಲೂಗೆಡ್ಡೆಗೆ ಅಂಗಮಾರಿ ರೋಗ ಈ ಥರ ರೋಗಗಳು ಬಂದು ಇಷ್ಟು ಹೆಕ್ಟೇರಲ್ಲಿ ಆಗ್ತಾಯಿದ್ದು ಈಗ ತುಂಬ ಅಂದ್ರೆ ತುಂಬ ಕಮ್ಮಿ ಆಗಿದೆ. ಈಗ ಅದೇ ಥರ ಜೋಳನೂ ಕೂಡ ಅತಿ ಹೆಚ್ಚು ಆಗ್ತಾಯಿದ್ದು ಜೋಳಕ್ಕೂ ಕೂಡ ಈಗ ಅಂದರೆ ನಮಗೂ ಬೇರೆ ಬೇರೆ ತರಕಾರಿ ಇರ್ಬೋದು, ಬೇರೆ ಬೇರೆ ಇದನ್ನ ಬೆಳೆಯಬೇಕು ಅಂತ ಆಗಲೇ ಹೇಳಿದ್ದಾರೆ. ನೀವು ಹೇಳಿದಾಗೆ ಜೋಳ ಮುಂದೆ ಇದ್ದು ರಾಗಿನ ಬೆಳಿಬೋದು, ಅಥವಾ ಅವ್ರು ಹೇಳಿದ್ರೆ 1 ವರ್ಷ ಬಿಟ್ಟು 1 ವರ್ಷ ಬೆಳೀಲಿ ಅಂತ ಅವ್ರು ಹೇಳಿದ್ರು. 2 ವರ್ಷ ಬಿಟ್ಟು ಏನು ಮಾಡೋಕ್ಕಾಗಲ್ಲ. ರೋಗ ಆಗಲಿ ಆಲೂಗಡ್ಡೆ ನೀವು ಹೇಳಿದಂಗೆ 40ರಿಂದ 50 ಹೆಕ್ಟೇರ್ ಆಲೂಗಡ್ಡೆ ಹಿಂದೆ ಆಗ್ತಾ ಇದೆ. ಇವತ್ತೆಲ್ಲ 400 ವಯಸ್ಸು ಕರ ಅಂತ ಐತೆ ಆಗೋಯ್ತು.
ಹಾಸನ ತಾಲೂಕು ಕೂಡ ಈಗಾಗಲೇ ಸುಮಾರು ಲೇಔಟ್ಗಳಾಗಿ ಜಮೀನು ಕೂಡ ಹಾಸನ ನನ್ನ ಕ್ಷೇತ್ರದಲ್ಲಿ ಬಹಳ ಕಮ್ಮಿ ಜಮೀನು. ಹಾಗಾಗಿ ಪರ್ಯಾಯವನ್ನು ಬೇರೆ ಬೆಳೆಗಳು ಕೂಡ ಬೆಳಿಬೇಕು. ಕುಡಿಯೋ ನೀರಿಗೆ ನಗರ ಭಾಗದಲ್ಲಿ ಒಂದು 2-3 ವಾರ್ಡ್ ಸಮಸ್ಯೆ ಇದೆ. ಹಳ್ಳಿಗಳಲ್ಲಿ ಸಮಸ್ಯೆ ಇರೋದು ಕರೆಂಟ್ನಿಂದ ಸ್ವಲ್ಪ ಬೋರ್ವೆಲ್ನಿಂದ ಬಿಟ್ಟರೆ ಹಾಸನ ಕ್ಷೇತ್ರದಲ್ಲಿ ಯಾವುದೋ ಆ ಥರದ ಕುಡಿಯೋ ನೀರಿನ ಸಮಸ್ಯೆ ಟ್ಯಾಂಕರ್ ಹೊಡೆಯುವಂಥದ್ದು ಇಲ್ಲ. ಈಗಾಗಲೇ ವಿಜಯನಗರಕ್ಕೆ ಮತ್ತು ದೊಡ್ಡ ಮಣ್ಣಿನಲ್ಲಿ ಭಾಗಕ್ಕೆ ಈಗಾಗಲೇ ಹೇಮಾವತಿ ನೀರನ್ನ ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಈಗ ವಿಜಯನಗರ ಮತ್ತೆ ಬೇಲೂರು ರಸ್ತೆಯು ಕೂಡ ಈಗಾಗಲೇ ಟೆಂಡರ್ ಕೂಡ ಕರೆದಿದ್ದಾರೆ. ಸತ್ಮಂಗಲ ಮತ್ತು ಹೌಸಿಂಗ್ ಬೋರ್ಡ್ಗೆ ಈಗಾಗಲೇ ಹೇಮಾವತಿ ನೀರನ್ನ ಕುಡಿಯುವಂತ ಅದನ್ನು ಕೂಡ 400 ಟ್ಯಾಂಕ್ ಮಾಡಿ ಹೇಮಾವತಿ ನೀರು ಹೋಗ್ತದೆ. ವಿದ್ಯಾನಗರ ಭಾಗಕ್ಕೆ ಕೆಲವು ಭಾಗಕ್ಕೆ ವಿದ್ಯಾನಗರಕ್ಕೆ ಹೇಮಾವತಿ ನೀರು. ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ದೇವರಮನೆಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಸಂಪೂರ್ಣ ಹದಗೆಟ್ಟ ಹಿನ್ನೆಲೆಯಲ್ಲಿ ಸ್ಥಳೀಯ ಗ್ರಾಮಸ್ಥರು ಸ್ವಂತ ಖರ್ಚಿನಲ್ಲಿ ರಸ್ತೆ ದುರಸ್ತಿ ಮಾಡಿ ಮಾದರಿಯಾಗಿದ್ದಾರೆ. ರಸ್ತೆ ತುಂಬಾ ಬೃಹತ್ ಗುಂಡಿಗಳು ನಿರ್ಮಾಣವಾಗಿದ್ದರಿಂದ ವಾಹನ ಸವಾರರು ಹಾಗೂ ಪ್ರವಾಸಿಗರು ಪ್ರತಿದಿನ ತೊಂದರೆ ಅನುಭವಿಸುತ್ತಿದ್ದು, ವಾರಾಂತ್ಯದಲ್ಲಿ ಸಾವಿರಾರು ಪ್ರವಾಸಿಗರ ಸಂಚಾರದಿಂದ ಟ್ರಾಫಿಕ್ ಜಾಮ್ ಸಹ ಉಂಟಾಗುತ್ತಿತ್ತು. ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ರಸ್ತೆ ದುರಸ್ತಿಗೆ ಮನವಿ ಸಲ್ಲಿಸಿದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಜೆಸಿಬಿ ಯಂತ್ರ ಮತ್ತು ಮಣ್ಣನ್ನು ತರಿಸಿ ರಸ್ತೆ ಸಮತಟ್ಟುಗೊಳಿಸಿದ್ದಾರೆ. ಸಾರ್ವಜನಿಕರ ಈ ಕಾರ್ಯಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದ್ದು, ಶಾಶ್ವತ ರಸ್ತೆ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಸಂಬಂಧಿತ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಭಾರೀ ಮಳೆಯಿಂದ ಚಿಕ್ಕಮಗಳೂರು ತಾಲೂಕಿನ ಪ್ರಸಿದ್ಧ ಹೆಬ್ಬೆ ಜಲಪಾತ ಮೈದುಂಬಿ ಹರಿಯುತ್ತಿದೆ. ಸುಮಾರು 100 ಅಡಿ ಎತ್ತರದಿಂದ ಹಾಲಿನ ಹೊಳೆಯಂತೆ ದುಮ್ಮಿಕ್ಕುತ್ತಿರುವ ಜಲಪಾತದ ಮನಮೋಹಕ ದೃಶ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತಿದೆ. ಕೆಮ್ಮಣ್ಣಗುಂಡಿ ತಪ್ಪಲಿನ ಕಾಫಿ ತೋಟಗಳ ಮಧ್ಯೆ ನೆಲೆಗೊಂಡಿರುವ ಹೆಬ್ಬೆ ಜಲಪಾತವನ್ನು ಸ್ಥಳೀಯರು ಮಿನಿ ಜೋಗ್ ಎಂದೇ ಕರೆಯುತ್ತಾರೆ. ಮಳೆಗಾಲದಲ್ಲಿ ಜಲಪಾತದ ಸೌಂದರ್ಯ ಇನ್ನಷ್ಟು ಹೆಚ್ಚಾಗಿದ್ದು, ಪ್ರಕೃತಿ ಪ್ರಿಯರು ಹಾಗೂ ಛಾಯಾಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದಾರೆ. ಆದರೆ ಮಳೆಯ ಹಿನ್ನೆಲೆಯಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸಿ ಜಲಪಾತ ವೀಕ್ಷಣೆ ಮಾಡುವಂತೆ ಅರಣ್ಯ ಇಲಾಖೆ ಹಾಗೂ ಸ್ಥಳೀಯ ಆಡಳಿತ ಪ್ರವಾಸಿಗರಿಗೆ ಮನವಿ ಮಾಡಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಬಾಗಲಕೋಟೆಯಲ್ಲಿ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಸಿ.ಟಿ. ರವಿ, ರಾಮಮಂದಿರ ಟ್ರಸ್ಟ್ ಹಣ ದುರುಪಯೋಗ ಆರೋಪ ಹಾಗೂ ಕೆಪಿಸಿಸಿ ನಿರ್ಣಯದ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೂ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಾಜೀನಾಮೆಗೆ ಆಗ್ರಹಿಸಿರುವ ವಿಚಾರಕ್ಕೆ ತಿರುಗೇಟು ನೀಡಿದ ಅವರು, ರಾಮಮಂದಿರ ನಿರ್ಮಾಣವನ್ನು ವಿರೋಧಿಸಿದ್ದವರೇ ಈಗ ಈ ವಿಷಯವನ್ನು ರಾಜಕೀಯವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ರಾಮಮಂದಿರ ನಿರ್ಮಾಣದ ಬಗ್ಗೆ ಎಲ್ಲರಿಗೂ ಸಂತೋಷವಿದೆ. ಆದರೆ ಭಕ್ತರು ನೀಡಿದ ಕಾಣಿಕೆ ಹಣ ದುರುಪಯೋಗವಾಗಬಾರದು ಎಂಬುದು ನಮ್ಮ ಕಾಳಜಿಯಾಗಿದೆ ಎಂದು ಹೇಳಿದರು. ಈ ಕುರಿತು ಸತ್ಯಾಸತ್ಯತೆ ಹೊರಬರಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಒಂದು ಕೆಪಿಸಿಸಿ ನಿರ್ಣಯವನ್ನು ರಾಮಮಂದಿರದ ಪರವಾಗಿ ಮಾಡಿಬಿಟ್ಟಿದ್ರೆ ರಾಮ ಮಂದಿರಕ್ಕಾಗಿ ಇಷ್ಟೊಂದು ಸಂಘರ್ಷ ಮಾಡುವ ಹೋರಾಟ ಮಾಡಿ ನಿರ್ಮಾಣ ಮಾಡುವಂಥ ಪರಿಸ್ಥಿತಿಯೇ ನಿರ್ಮಾಣ ಆಗ್ತಿರ್ಲಿಲ್ಲ. ಸೋಮನಾಥ್ ಮಂದಿರದ ಜೊತೆಗೆ ರಾಮ ಮಂದಿರದ ನಿರ್ಮಾಣವೂ ಆಗ್ಬಿಡ್ತಿತ್ತು. ಈಗಲೂ ನಾನು ಒಂದು ಮಾತು ಹೇಳಕ್ಕೆ ಬಯಸ್ತೇನೆ, ರಾಮ ಭಕ್ತರ ಸರ್ಕಾರ ಇದೆ. ರಾಮನ ಭಕ್ತಿಯ ಭಾವನೆಯ ದುರುಪಯೋಗ ಪಡಿಸ್ಕೊಂಡ ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ.
ಕಾಣಿಕೆ ಹಣವನ್ನು ಯಾರು ತಿಂದಿದಾರೋ ಅವ್ರಿಗೆ ಶಿಕ್ಷೆ ಆಗೇ ಆಗತ್ತೆ. ಯಾಕೆಂದ್ರೆ ಅಲ್ಲಿ ರಾಮ ಭಕ್ತರ ಸರ್ಕಾರ ಇದೆ, ಯಾರನ್ನೂ ರಕ್ಷಣೆ ಮಾಡೋ ಪ್ರಶ್ನೆ ಇಲ್ಲ. ದೂರು ಕೊಟ್ಟಿದ್ದು ಟ್ರಸ್ಟಿನ ದೂರಿನ ಮೇಲೇನೆ ತನಿಖೆ ನಡೀತಾ ಇರೋದು, SIT ರಚನೆ ಆಗಿರೋದು. ದೂರೇ ಕೊಡದೇ ಇದ್ದಿದ್ರೆ SITಯೇ ರಚನೆ ಆಗ್ತಿರ್ಲಿಲ್ಲ. ಆದರೆ ನಮ್ಮ ಕಳಕಳಿ ರಾಮ ಭಕ್ತರ ಭಾವನೆಗಳಿಗೆ ಘಾಷಿಯಾಗೋದನ್ನ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋ ಕಾರಣಕ್ಕೇನೆ SIT ರಚನೆ ಮಾಡಿದ್ದು. ಯಾರನ್ನೂ ಬಿಡೋ ಪ್ರಶ್ನೆ ಇಲ್ಲ. ನಮಗೆ ಈ ಬೆಳವಣಿಗೆ ಅಲ್ಲಿ ಆ ರಾಮ ದೇವಾಲಯದಲ್ಲಿ ಕಾಣಿಕೆಯ ದುರುಪಯೋಗ ನಮಗೆ ಸಂಕಟ ತಂದಿದೆ. ರಾಮ ಭಕ್ತರಿಗೆ, ರಾಮ ವಿರೋಧಿಗಳು ವಿಕೃತ ಆನಂದ ಅನುಭವಿಸ್ತಾ ಇದ್ದಾರೆ. ಇದೆಲ್ಲ ಆಗಿದ್ದು ನೋಡಿ. ಯಾರು ರಾಮ ಮಂದಿರವನ್ನೇ ನಿರ್ಮಾಣ ಮಾಡೋದನ್ನು ವಿರೋಧಿಸಿದ್ರೋ, ಯಾರು ನಮ್ಮ ಮೇಲೆ ಗೋಲಿಬಾರ್ ಮಾಡಿರೋ, ಕರಸೇವಕರನ್ನ ಕೊಂದ್ರೋ, ಕಂಡೆಲ್ಲ ಅರೆಸ್ಟ್ ಮಾಡಿದ್ರೋ, ಆ ಜನ ಈ ಬೆಳವಣಿಗೆಯಿಂದ ಸಂಕಟ ಪಡ್ತಾ ಇಲ್ಲ, ಸಂಭ್ರಮಿಸ್ತಾ ಇದ್ದಾರೆ. KPCC ನಿರ್ಣಯನೂ ಮಾಡಿದೆ. ನಿಮಗೆ ತಾಕತ್ತಿದ್ರೆ ನಾವು ಹೇಳ್ತೀವಿ, ಯಾವ್ಯಾವುದನ್ನ ಆಕ್ರಮಣಕಾರಿಗಳು ದೇವಾಲಯಗಳನ್ನು ಧ್ವಂಸ ಮಾಡಿ ಮಸೀದಿ ಮದ್ರಸ ಮಾಡಿದಾರೋ ಎಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು. ಅದು ನಮ್ಮ ಭಕ್ತಿಯ ಪರಾಕಾಷ್ಠೆ. ನಿಮಗೆ ಭಕ್ತಿ ಇದ್ರೆ ರೆಜುಲೇಷನ್ ಮಾಡಿ ನಿಮ್ಮ AICC ನಲ್ಲಿ ಯಾವ್ಯಾವುದು ದೇಶದಲ್ಲಿ ಆಕ್ರಮಣ ಆಗಿರ್ತಕ್ಕಂಥ ಮಂದಿರಗಳೇನಿದಾವೆ ಅದೆಲ್ಲವೂ ಪುನರ್ ನಿರ್ಮಾಣ ಆಗ್ಬೇಕು ಅಂತ ಮಾಡಿ. ಅವಾಗ ನಿಮ್ಮ ಭಕ್ತಿ ಪ್ರಕಟ, ನೀವು ನಿಜ ಭಕ್ತಿ ಅಂತ ತೋರಿಸುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ್ ಘಾಟ್ನ ಬಳಗಾರ್ ಸಮೀಪ ಕ್ರೂಸರ್ ವಾಹನ ಮತ್ತು ಲಾರಿ ನಡುವೆ ಸಂಭವಿಸಿದ ಭೀಕರ ಮುಖಾಮುಖಿ ಡಿಕ್ಕಿಯಲ್ಲಿ 7 ಮಂದಿ ಮೃತಪಟ್ಟಿದ್ದು, 2 ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಮೃತರು ಧಾರವಾಡ ಮೂಲದ ಸ್ವಿಗ್ಗಿ ಪಾರ್ಟ್ ಟೈಮ್ ಉದ್ಯೋಗಿಗಳಾಗಿದ್ದು, ತಲಾ 5,000 ರೂಪಾಯಿ ಸಂಗ್ರಹಿಸಿ ಧರ್ಮಸ್ಥಳ, ಮಂಗಳೂರು ಹಾಗೂ ಗೋಕರ್ಣ ಸೇರಿದಂತೆ 3 ದಿನಗಳ ಪ್ರವಾಸಕ್ಕೆ ತೆರಳಿದ್ದ ವೇಳೆ ಈ ದುರ್ಘಟನೆ ಸಂಭವಿಸಿದೆ. ಗಾಯಾಳುಗಳನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಯಲ್ಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಅಪಘಾತಕ್ಕೆ ನಿಖರ ಕಾರಣ ತಿಳಿಯಲು ತನಿಖೆ ಮುಂದುವರೆದಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಲೈನ್ ದುರಸ್ತಿ ಮುಗಿಸಿ ಮಧ್ಯರಾತ್ರಿ ವಾಪಸ್ ಬರುತ್ತಿದ್ದ ಚೆಸ್ಕಾಂ ಸಿಬ್ಬಂದಿಗೆ ಆಪತ್ತು. ಚೆಸ್ಕಾಂ ವಾಹನದ ಮೇಲೆ ಏಕಾಏಕಿ ದಾಳಿ ಮಾಡಿದ ಒಂಟಿ ಸಲಗ ಕೂದಲೆಳೆ ಅಂತರದಲ್ಲಿ ಪಾರು. ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರ ಉತ್ತರ. ಸ್ವಂತ ಹಣದಲ್ಲಿ ರಸ್ತೆ ದುರಸ್ತಿ ಮಾಡಿದ ಗ್ರಾಮಸ್ಥರು. ಪ್ರವಾಸಿ ತಾಣ ದೇವರ ಮನೆಗೆ ಬರುವ ಪ್ರವಾಸಿಗರ ಸಂಕಷ್ಟಕ್ಕೆ ಬ್ರೇಕ್. ಯಲ್ಲಾಪುರದ ಅರ್ಬೈಲ್ ಘಾಟ್ನಲ್ಲಿ ಭೀಕರ ಅಪಘಾತ. ಪ್ರವಾಸಕ್ಕೆ ಹೊರಟಿದ್ದ ಕ್ರೂಸರ್ ಮತ್ತು ಲಾರಿ ಮುಖಾಮುಖಿ ಡಿಕ್ಕಿ, 7 ಮಂದಿ ದುರ್ಮರಣ. 2 ಸ್ಥಿತಿ ಗಂಭೀರ, ಆಸ್ಪತ್ರೆಗೆ ದಾಖಲು. ಪೊಲೀಸರಿಂದ ತನಿಖೆ ಆರಂಭ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.